ಹಾಯ್ ಹಲೋ ವೆಲ್ಕಮ್ ಟು ಜಾವಗಲ್ಸ್ ರುಚಿ ಭಾಗ್ಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನೀವು ಇದನ್ನ ಸ್ಯಾಂಡ್ವಿಚ್ ಅಂತನಾದ್ರೂ ಕರೀರಿ, ಬ್ರೆಡ್ ಟೋಸ್ಟ್ ಅಂತನಾದ್ರೂ ಕರೀರಿ, ಒಂದು ಒಳ್ಳೆ ಈವ್ನಿಂಗ್ ಚಾಟ್ನ ತಗೊಂಡ್ ಬಂದಿದ್ದೀನಿ. ಇದನ್ನ ತುಂಬಾನೇ ಹೆಲ್ದಿಯಾಗಿ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಿದ್ದೀನಿ ಒಂದು ಪ್ಯಾನ್ಗೆ. ಈಗ ಇದಕ್ಕೆ 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, 1/4 ಕಪ್ಪಷ್ಟು ಹುರುಳಿಕಾಯಿ, 1/4 ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಕೂಡಿಸ್ಕೊಳ್ಳೋಣ. ಇದನ್ನು ತುಂಬಾ ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ಜಸ್ಟ್ ಹುರ್ಕೊಂಡ್ರೆ ಸಾಕಾಗತ್ತೆ. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಈ ಥರ ಹೆಚ್ಕೊಂಡು ಹಾಕ್ಕೊಳ್ತಾ ಇದೆ. ಹಾಗೆ 1/4 ಕಪ್ಪಷ್ಟು ಕೋಸ್ನ ಉದ್ದಕ್ಕೆ ಸೀಳ್ಕೊಂಡು ಹಾಕೊಂಡಿದೆ. ಹಾಗೆ 1/4 ಕಪ್ಪಷ್ಟು ಬೇಯಿಸ್ಕೊಂಡಿರೋಂಥ ಸ್ವೀಟ್ ಕಾರ್ನ ಕೂಡ ಹಾಕೊಂಡು ಒಂದ್ಸತಿ ನೀಟಾಗಿ ಕೊಡಿಸ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದೀವಿ ರುಚಿಗೆ. ಹಾಗೇನೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಜೊತೆಗೆ ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ನೀಟಾಗಿ ಒಂದ್ಸತಿ ಕುಡಿಸ್ಕೊಳ್ಬೇಕಾಗತ್ತೆ. ಈಗ ನಮ್ಗೆ ಟೋಸ್ಟಿಗೆ ಬೇಕಾಗಿರೋಂಥ ಸ್ಟಫಿಂಗ್ ರೆಡಿ ಆಗಿದೆ. ಕೊನೆಗೆ ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಉದುರಿಸ್ಬಿಟ್ಟು ಇದನ್ನ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಚೀಸ್ ತಗೊಂಡಿದ್ದೀನಿ, ಚೀಸ್ ಸ್ಲೈಸಸ್ನ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ಟೊಮೆಟೊ ಸಾಸ್ ತಗೊಂಡಿದ್ದೀನಿ. ಹಾಗೇನೆ ಬಟರ್ ಕೂಡ ತೆಕ್ಕೊಂಡಿದ್ದೀನಿ ರೋಸ್ಟ್ ಮಾಡೋದಕ್ಕೆ ಅಂತ. ಆಸ್ ಯೂಶುವಲ್ ಬ್ರೆಡ್ ಅಂತೂ ಬೇಕೇ ಬೇಕು, ಬ್ರೆಡ್ ಕೂಡ ತಗೊಂಡಿದ್ದೀನಿ. ಮೊದಲಿಗೆ ನಾನು 1 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ನ ಈ ತರ ಕಂಪ್ಲೀಟ್ ಆಗಿ ಹಚ್ಕೊಳ್ತಾ ಇದ್ದೀನಿ. ಎರಡು ಬ್ರೆಡ್ ಪೀಸ್ಗೂ ಕೂಡ ಈ ತರ ಹಚ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದು ಹಚ್ಕೊಂಡಿದ್ದಾದ್ಮೇಲೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ನಾವು ತರಕಾರಿದು, ಅದನ್ನ ಕೂಡ ಇದ್ರ ಮೇಲ್ಗಡೆ ಹಾಕೊಳ್ತಾ ಹೋಗೋಣ. ವೆಜಿಟೇಬಲ್ಸ್ ಇಂದ ಮಾಡಿರೋದ್ರಿಂದ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು. ಈಗ ಒಂದು ಚೀಸ್ ಸ್ಲೈಸ್ ನ ಇದ್ರ ಮೇಲೆ ಇಟ್ಬಿಟ್ಟು ಇನ್ನೊಂದು ಬ್ರೆಡ್ಗೂ ಕೂಡ ಟೊಮೆಟೊ ಸಾಸ್ನ ಹಚ್ಕೊಳ್ತಾ ಇದ್ದೀನಿ. ಇದನ್ನ ಇದ್ರ ಮೇಲ್ಗಡೆ ಇಟ್ಬಿಟ್ಟು ನಾನು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಮೇಲ್ಗಡೆಗೆ 1 ಪೀಸ್ ಬೆಣ್ಣೆ ಇಡ್ತಾ ಇದ್ದೀನಿ, ಪುಟಾಣಿ ಪೀಸು. ಹಾಗೆ ಟೋಸ್ಟ್ ಮೇಕರ್ಗೂ ಕೂಡ ಒಂದು ಸಣ್ಣ ಪೀಸು ಬೆಣ್ಣೆ ಇಟ್ಬಿಟ್ಟು ಈ ತರ ಕ್ಲೋಸ್ ಮಾಡಿ 2 ಸೈಡನ್ನು 2 ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡು ಒಂದ್ಸತಿ ಓಪನ್ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ತುಂಬಾನೇ ಬೇಗನೆ ಸೀದ್ಕೊಂಡ್ಬಿಡತ್ತೆ, ನಾನ್ ಸ್ಟಿಕ್ ಅಲ್ವಾ. ಈಗ ಇದು ರೆಡಿ ಆಗಿದೆ. ನಾನು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಲ್ರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ, ತುಂಬಾನೇ ಹೆಲ್ದಿ ಹಾಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನಾವು ಹೆಲ್ದಿ ಸ್ಯಾಂಡ್ವಿಚ್ನ. ನಾನು ಇದನ್ನ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.